ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಮತ್ತೆ ಎಲ್ಲರಿಗೂ ಕೂಡ ಈ ವರ್ಷದಲ್ಲಿ ಬರುವಂತಹ ಸಿಹಿ ಘಟನೆಗಳಾಗಲಿ ಕಹಿ ಘಟನೆಗಳಾಗಲಿ ಎಲ್ಲರೂ ಸಮಾನ ರೀತಿಯಲ್ಲಿ ತಗೊಂಡು ಜೀವನನ ನಡ್ಸ್ಕೊಂಡು ಹೋಗೋಣ ಅಂತೇಳಿ ನಾನು ಯುಗಾದಿ ಹಬ್ಬನ ಶುರು ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ತುಂಬ ಸಿಂಪಲ್ ಆಗಿ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದೀವಿ. ಸೊ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ದಯವಿಟ್ಟು ಫುಲ್ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಸೊ ಇವರು ಕೂಡ ಹ್ಯಾಪಿ ಯುಗಾದಿ ಹೇಳಪ್ಪ. ಹ್ಯಾಪಿ ಯುಗಾದಿ ಅನ್ನೋ. ಹ್ಯಾಪಿ ಯುಗಾದಿ. ಈ ವರ್ಷ ಏನ್ ಖುಷಿಯಪ್ಪ ಅಂದ್ರೆ ನಮ್ ಲಡ್ಡುಮ್ಮ ಇದ್ದಾನೆ, ಯದುವೀರು ಅವರ ಅಜ್ಜಿ ಮನೆಗೆ ಹೋಗಿದ್ದಾನೆ ಚನ್ನಪಟ್ಟಣಕ್ಕೆ. ಇವನು ನಮ್ ಜೊತೆ ಹಬ್ಬ ಮಾಡ್ತಾ ಇದ್ದಾನೆ. ಹಾಗಾಗಿ ಲಕ್ಷಿತು ಕೂಡ ನಿಮ್ಗೆ ವಿಶ್ ಮಾಡ್ತಾ ಇದ್ದಾನೆ. ವಿಶ್ ಮಾಡಿ. ಹ್ಯಾಪಿ ಯುಗಾದಿ ಟು ಆಲ್. ಹೇಳು. ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಾವು ಇವಾಗ ಎಣ್ಣೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ತಾ ಇದ್ದೀನಿ. ನಮ್ಮ ಮನೇಲಿ ಯುಗಾದಿ ಹಬ್ಬದ ದಿನ ಸಿಂಪಲ್ ಆಗಿ ದೀಪ ಹಚ್ತಾ ಇದೀವಿ. ಮನೇಲಿ ಇನ್ನೂ ಟಿಫನ್ ಮಾಡಿಲ್ಲ, ಯಾಕಂದ್ರೆ ನಂದೊಂದು ಸಂಪ್ರದಾಯ. ಪೂಜೆ ಎಲ್ಲ ಮುಗ್ದು ಟೆಂಪಲ್ಗೆ ಹೋಗಿದ್ದು ಬಂದ್ಮೇಲೆ ಟಿಫನ್ ಮಾಡ್ಕೊಂಡು ತಿನ್ನೋಣ, ಲೇಟ್ ಆದ್ರೂ ಮನೇಲೇ ಇರ್ತೀವಲ್ವಾ ಅಂತ ಹೇಳಿ ಪೂಜೆ ಮಾಡ್ತಾ ಇದೀವಿ. ಲಕ್ಷಿತು ಕೂಡ ಹೊಸ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದಾನೆ. ನಾನು ಕೂಡ ಡ್ರೆಸ್ ತಗೊಂಡಿದ್ದೀನಿ. ನೀವು ಹಿಂದಿನ ವಿಡಿಯೋ ನೋಡಿರ್ಬೋದು. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ಒಂದ್ಸರಿ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮದ್ವೆ ಸೀರೆ ಹಾಕೊಂಡಿದ್ದೀನಿ. ಡ್ರೆಸ್ನ ಸಂಜೆ ವೇರ್ ಮಾಡಿದ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ಮದ್ವೆ ಸೀರೆಗಳು ಆಲ್ಮೋಸ್ಟ್ ಮಡ್ಚಿ ಇಟ್ಬಿಟ್ಟಿರ್ತೀವಲ್ವಾ, ಹೆಂಗ್ ಮಡ್ಚಿರ್ತೀವಿ ಹಾಗಾಗಿ ಅದು ಎಲ್ಲ ಪೀಸ್ ಆಗ್ಬಿಡುತ್ತೆ. ಹಾಗಾಗಿ ಇಂಥ ಹಬ್ಬಗಳ ಟೈಮಲ್ಲಿ ಎಲ್ಲನೂ ಯೂಸ್ ಮಾಡೋಣ ಅಂತೇಳಿ ಇದು ನನ್ನ ಧಾರೆ ಸೀರೆ. ಸೊ ನನಗೆ ತುಂಬ ಖುಷಿ ಕೊಡ್ತು ಈ ಸೀರೆ ಹಾಕೊಂಡ್ಮೇಲೆ. ಒಂಥರ ಹಿಂದಿನ ಮೆಮೊರಿ ಎಲ್ಲ ಮರುಕಳಿಸಿದಾಗ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಇವತ್ತು ಫಸ್ಟ್ ನಾನು ನನ್ನ ಮದುವೆ ಸೀರೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೊಸ ಡ್ರೆಸ್ ಹಾಕೊಳ್ಳೋಣ ಅಂತೇಳಿ ಫಸ್ಟ್ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ಹಬ್ಬ ಅಂದಮೇಲೆ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಲಕ್ಷಿತು ಕೂಡ ಬಂದಿದ್ದಾನೆ. ಇದು ಲಕ್ಷಿತ್ ಡ್ರೆಸ್ಸು. ಇದನ್ನು ನೆನ್ನೆ ವಿಡಿಯೋದಲ್ಲೇ ನಾನು ತೋರಿಸಿದ್ದೆ. ಸೊ ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಪೂಜೆ ಮಾಡಿ ಮುಗಿಸುವಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. ನದಿ ಹತ್ರ ಹೋಗಬೇಕಿತ್ತು. ಹಾಗಾಗಿ ನಾವು ಬೇಗನೆ ಎದ್ದು ಮಾಡಿದ್ವಿ. ಹಿಂದಿನ ದಿನ ಗ್ರಹಣ ಇದ್ದಿದ್ದರಿಂದ ಮನೆ ಕೆಲಸ ಏನೂ ಮಾಡಿರಲಿಲ್ಲ. ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಸ್ನಾನ ಮಾಡಿಕೊಂಡು ಆಮೇಲೆ ಎಲ್ಲ ರೆಡಿ ಮಾಡಿರೋದ್ರಿಂದ 11 ಗಂಟೆ ಆಯಿತು ಅಂದ್ಕೊಳ್ಳಿ ಎಲ್ಲ ಪೂಜೆ ಎಲ್ಲ ಮಾಡುವಷ್ಟರಲ್ಲಿ. ಸೊ ಇವಾಗ ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲನ ತಿಂತಾಯಿದ್ದೀವಿ. ಬೆಲ್ಲ ಕೊಡ್ತೀನಿ, ಬರೀ ಬೆಲ್ಲ. ಆಶೀರ್ವಾದ ಮಾಡ್ಕೊಳ್ಳೋಣ. ಬೈನಿ ಲಡ್ಡುಮ್ಮ ಮುಂದಕ್ಕೆ ಬಂದು ಇಲ್ಲಿ ನೋಡು, ಅಪ್ಪನ ನೋಡು, ಬಂಗಾರ ಇಲ್ಲಿ ನೋಡು, ಬಾ ನಮಸ್ಕಾರ ಮಾಡ್ಕೊ. ಏನ್ ಬೇಕು ನಿಂಗೆ? ಲಡ್ಡುಮರಿ ಏನ್ ಬೇಕು? ಹೇಳ್ಬಿಡಿ ಈಗ. ಏನ್ ಬೇಕು ಹೇಳೋ ನಿಂಗೆ? ಭಂಡಾರ. ಈ ರೀತಿ ಮನೆಗಳಲ್ಲಿ ಹಬ್ಬ ಆದರೆ ಹಿರಿಯವರು ಮನೇಲಿ ಯಾರಾದರೂ ಇದ್ದರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು, ಅವ್ರ ಆಶೀರ್ವಾದ ಮಾಡ್ಕೋಬೇಕು. ಅದು ನಮ್ಮ ಸಂಪ್ರದಾಯ. ನಮ್ಮನೇಲಿ ದೊಡ್ಡವರು ಅಂತಿರೋದು ನಮ್ಮ ಹಸ್ಬೆಂಡು. ಹಾಗಾಗಿ ನಾನು ನನ್ನ ಮಗ ಇಬ್ಬರು ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಬೇವು ಬೆಲ್ಲೆಲ್ಲ ತಿಂದು ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ತಿರುಮಕೂಡಲು ಅಂದರೆ ಇಲ್ಲಿ ತುಂಬ ಸೊ ನಾನಿವಾಗ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪೂಜೆ ಮಾಡಬೇಕು ಅಂದ್ಕೊಂಡೇ ಬಂದಿರ್ತಾರಲ್ವ. ಹಾಗಾಗಿ ನಾವು ಅಲ್ಲೇ ಸ್ನಾನ ಮಾಡಬೇಡಿ ಅಂತ ಹೇಳೋದಕ್ಕಾಗಲ್ಲ. ಅದು ಸಾರ್ವಜನಿಕ ಪ್ಲೇಸ್ ಆಗಿರೋದ್ರಿಂದ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಸೊ ನಮಗೆ ನದಿಯಲ್ಲಿ ಸ್ನಾನ ಮಾಡೋ ಒಂದು ಸಂಪ್ರದಾಯ ಆಗಲಿ ರೂಢಿ ಆಗಲಿ ಇಲ್ಲ. ಹಾಗಾಗಿ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದು ನದಿಯಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ನನಗೆ ದೇವ್ರ ಬಗ್ಗೆ ಯಾರಾದರೂ ಒಂದು ಸಂಪ್ರದಾಯನ ಪಾಲಿಸ್ತಾ ಇದ್ದರೆ ಆ ಥರ ಪೂಜೆ ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ. ಹೋದ ವರ್ಷ ನೋಡಿದ್ದು ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಹಾಗಾಗಿ ನಾವು
ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನದಿ ಮಧ್ಯದಲ್ಲಿ ನಡೋಳೆ ಬಸವಪ್ಪ ಅಂತಿದೆ, ತೆಪ್ಪದಲ್ಲಿ ನಾವು ಹೋದ್ವಿ. ಬಸವಪ್ಪನ ಟಚ್ ಮಾಡೋಕ್ಕೆ ಆಗಲಿಲ್ಲ, ಆದರೆ ಏನು ಮಾಡೋದಕ್ಕಾಗಲ್ಲ, ಯಾಕಂದರೆ ನಾನು ಸೀರೆ ಹಾಕೋಬಿಟ್ಟಿದ್ದೆ, ಒಳಗಡೆ ಇಳಿಯೋದಕ್ಕಾಗಲಿಲ್ಲ. ಜಸ್ಟ್ ನಾವು ಬೋಟಲ್ಲಿ ಹೋಗಿ ನದಿ ಮಧ್ಯದಲ್ಲಿ ನಿಂತ್ಕೊಂಡು ಅಲ್ಲೇ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಲ್ಲರೂ ಕೂಡ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ವ್ಯೂನ ನೋಡೋದು ಎಷ್ಟು ಖುಷಿ ಕೊಡುತ್ತಲ್ವಾ. ಜನಗಳು ಅಷ್ಟೇ ತುಂಬಾ ಕ್ರೌಡ್ ಇದ್ದರು. ನಾವು ಕಂಪಲ್ಸರಿ ನಾವು ಕಾವೇರಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಆದರೆ ಆಗಲೇ ಇಲ್ಲ, ಎಷ್ಟು ಜನ ಇದ್ದರು ಅಂದರೆ ನಿಲ್ಲಕ್ಕಾಗ್ತಿರ್ಲಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ತುಂಬ ಬಿಸಿಲು, ಕಲ್ಲು ಮೇಲೆ ಕಾಲು ಹಾಕಿದ್ರೆ ಸಾಕು ಅಷ್ಟೊಂದು ಬಿಸಿಲು. ನಾವು ಒಂದು ತಪ್ಪು ಮಾಡಿದ್ವಿ, ಚಪ್ಪಲ್ನ ನಾವು ಒಳ್ಳೆ ಮೀಟ್ರಷ್ಟು ನಡ್ಕೊಂಡು ಬಂದ್ಬಿಟ್ವಿ, ತುಂಬ ಕಾಲು ಸುಡ್ತಿತ್ತು. ಹಾಗಾಗಿ ನಾವು ನದಿ ಪೂಜೆ ಮಾಡಿಕೊಂಡು ನರಳೆ ಬಸಪ್ಪನ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಈಗ ಸ್ಟ್ರೈಟ್ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಟಿಫನ್ ಬೇರೆ ಮಾಡಿರಲಿಲ್ಲ. ಮಧ್ಯ ದಾರಿಲಿ ಲಕ್ಷಿತ್ ಇಟ್ಕೊಂಡ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆಟ ಸಾಮಾನು ಕಂಡ್ರೆ ಯಾವ ಮಕ್ಕಳೇ ಆದರೂ ಸರಿನೇ ಅದನ್ನು ತಗೊಡೋ ಗಂಟನೂ ಮುಂದೆ ಜಗ್ಗಲ್ಲ. ಹಾಗಾಗಿ ನಮ್ಮ ಮನೆಯವರು ಕೊಡಿಸ್ತಾ ಇದ್ದಾರೆ. ನಾವು ಸುಮ್ಮನೆ ಹೋಗಿ ನೆರಳಲ್ಲಿ ಕೂತ್ಕೊಬಿಟ್ಟಿದ್ದೆ, ಕಾಲು ತುಂಬಾ ಸುಡ್ತಾಯಿತ್ತು. ಅವನಂತೂ ಯಾವ ಆಟ ಸಾಮಾನು ಒಪ್ಪಲ್ಲ, ನಮಗಂತೂ ಅವನ್ನ ಒಪ್ಸೋ ಅಷ್ಟರ ಸಾಕಾಗೋಯ್ತು. ಫೈನಲಿ ಅವನು ಒಂದು ಅಡುಗೆ ಸಾಮಾನೇನೋ ತಂದ, ಡೈನಿಂಗ್ ಸೆಟ್ ಎಲ್ಲ. ಸೊ ಇವಾಗ ನಾವು ಮನೆಗೆ ಬರುವಷ್ಟರಲ್ಲಿ 12 ಗಂಟೆ ಆಗಿತ್ತು. ಬಂದ ತಕ್ಷಣವೇ ಮಾವಿನಕಾಯಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ರೈಸ್ ಮಾಡಿ ಇಟ್ಟೋಗಿದೆ. ಯುಗಾದಿ ಹಬ್ಬದಲ್ಲಿ ಅಂದರೆ ಇವಾಗ ಮಾವಿನಕಾಯಿ ಕಾಲ ಅಲ್ವಾ, ವರ್ಷ ಯುಗಾದಿ ಟೈಮಲ್ಲಿ ಮಾವಿನಕಾಯಿ ಕಾಲ ಇರುತ್ತೆ. ಮಾವಿನಕಾಯಿ ತುರ್ಕೊಂಡು ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಅಷ್ಟನ್ನು ಹಾಕಿ ಫ್ರೈ ಮಾಡಿದ್ರೆ ಸಾಕು, ಚಿತ್ರಾನ್ನ ರೆಡಿಯಾಗುತ್ತೆ. ಸೊ ಇವಾಗ ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತೇಳಿ ತುಂಬಾ ಸೆಕೆ, ಇದನ್ನು ರೆಡಿ ಮಾಡೋ ಅಷ್ಟರಲ್ಲೇ 12:30 ಆಗಿಬಿಡ್ತು. ಅದಕ್ಕೆ ತಣ್ಣಗೆ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಸಿಯಾ ಸೀಡ್ಸ್ ಮತ್ತು ಕಾಮಕಸ್ತೂರಿ ಬೀಜನ ಹಾಕೋತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ನಾನು ಊರಿಂದ ಮಜ್ಜಿಗೆ ತಂದಿದ್ದೆ 2 ಬಾಟಲು. ಸೊ 1 ಬಾಟಲ್ನ ಈಗ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ಎಮ್ಮೆ ಮಜ್ಜಿಗೆ ತುಂಬ ಗಟ್ಟಿ ಇರುತ್ತೆ, ಅದಕ್ಕೆ ನಾನು ಅರ್ಧ ಲೋಟ ಮಜ್ಜಿಗೆ ಹಾಕ್ಕೊಂಡು ಅರ್ಧ ಲೋಟ ನೀರು ಹಾಕೋತೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮನೆಯವರು ಜ್ಯೂಸಿಗೆ ಮಾತ್ರ ಹಾಕು, ಸಿಯಾ ಸೀಡ್ಸ್ ಎಲ್ಲ ಎಲ್ಲದಕ್ಕೂ ಹಾಕ್ತಿಯಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವರ ಮಜ್ಜಿಗೆಗೆ ಹಾಕಲಿಲ್ಲ, ಅವ್ರ ಲೋಟಕ್ಕೆ, ನನ್ನ ಲೋಟಕ್ಕೆ ಮಾತ್ರ ಹಾಕ್ಕೊಂಡೆ. ಸೊ ಸಖತ್ತಾಗಿತ್ತು, ನನಗಂತೂ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಜ್ಯೂಸು ಮಜ್ಜಿಗೆಗೆಲ್ಲ ಹಾಕೋಬೋದು ಅಂತ ಮಾತ್ರ ನನಗೆ ಗೊತ್ತಾಯಿತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಕ್ಷಿತ್ತು ನೋಡಿ ಡೈನಿಂಗ್ ಸೆಟ್ ಎಲ್ಲ ಇಟ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾನೆ, ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ, ತುಂಬ ಖುಷಿ ಆಗುತ್ತೆ. ಹಬ್ಬಕ್ಕೆ ಮತ್ತೆ ಇಲ್ಲಿ ಅಮ್ಮ ಏನೇನು ಅಡುಗೆ ಮಾಡ್ತಿದ್ದಾಳೆ ನೋಡೋಣ ಬಾ. ಅಮ್ಮ ಏನೇನು ಅಡುಗೆ ಮಾಡ್ತಿದ್ದಾಳೆ ನೋಡೋಣ. ಇಲ್ಲಿ ಏನು ನಡೀತಾ ಇದೆ ಅಡುಗೆ? ಬಾ ಇಲ್ಲಿ, ಅಮ್ಮ ಏನೇನು ಮಾಡ್ತಾಳೆ ತೋರಿಸ್ತೀನಿ ಬಾ. ಏನಿದು? ನಾನಿವತ್ತು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಸಾಂಬಾರು, ಕಾಳು ಒಬ್ಬಟ್ಟು, ಮತ್ತು ಇಲ್ಲಿ ಲೆಟ್ ಹಾಕ್ತೀನಿ. ಇಲ್ಲಿ ನೋಡಿ, ಸಬ್ಬಕ್ಕಿ ಪಾಯಸಕ್ಕೆ ಸಬ್ಬಕ್ಕಿ ನೆನೆಸಿಟ್ಟಿದ್ದೀನಿ, ದ್ರಾಕ್ಷಿ ಗೋಡಂಬಿ ರೆಡಿ ಮಾಡ್ಕೊಂಡಿದ್ದೀನಿ, ಕಾಯಿ ಪೌಡರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಜ್ಜಿಗೆ ಕಲಸಿಟ್ಕೋತಾ ಇದ್ದೀನಿ. ಸೊ ಫಸ್ಟಿಂದ ಎಲ್ಲ ಕಟ್ ಮಾಡೋದೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಪಲ್ಯಕ್ಕೂ ಕೂಡ ಬೇಯಿಸಿಟ್ಕೋತಾ ಇದ್ದೀನಿ ಬೀನಿಸ್ನ. ಸೊ ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಜೊತೆಗೆ ಒಂದು ಹಪ್ಪಳ, ಇಷ್ಟೇ. 1/4 kg ಕಡಿಮೆ ಆಗಿತ್ತು ಕಾರಣ ನಾನು ಇಷ್ಟು ತುಂಬ ಆಗಿದೆ ನೋಡಿ. ಮಿನಿಮಮ್ ಅಂದರೆ ಒಂದು 6 ಒಬ್ಬಟ್ಟು ಆಗುತ್ತಲ್ವಾ, ಜಾಸ್ತಿ 6 ಒಬ್ಬಟ್ಟು ಆಗುತ್ತೆ. ಇಷ್ಟು ಸಿಂಪಲ್ಲಾಗೆ ಒಬ್ಬಟ್ಟು, ಪಾಯಸ, ಬೀನಿಸ್ ಪಲ್ಯ, ಬಜ್ಜಿ, ಅನ್ನ, ಸಾಂಬಾರು, ಇಷ್ಟು ಹಪ್ಪಳ, ಇಷ್ಟು ನಮ್ಮ ಯುಗಾದಿ ಹಬ್ಬದ ಅಡುಗೆ. ಸೊ ಇವಾಗ ಮಾಡ್ತೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ವಿತಿನ್ ಒಂದು 20 ಮಿನಿಟ್ಸಲ್ಲಿ ಅಡುಗೆ ಪಟಪಟ ಅಂತ ಹಾಕ್ಬಿಡುತ್ತೆ. ಈಗ ರೆಡಿ ಮಾಡ್ತೀನಿ. ಇದಕ್ಕೆ ಬಜ್ಜಿ ಹಿಟ್ಟಿಗೆ ಅಚ್ಕಾರದ ಪುಡಿ ಹಾಕೋತಾ ಇದೆ. ಅಷ್ಟರಲ್ಲಿ ಬಂದು ನಮ್ಮ ಹಸ್ಬೆಂಡ್ ಮಾತಾಡ್ಸಿದ್ರಲ್ಲ, ನಿಲ್ಲಿಸ್ಬಿಟ್ಟೆ. ಬಜ್ಜಿ, ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ನಾನು ಅಲ್ಲಿ ಆಚೆ ಸೋಫಾ ಮೇಲೆ ಮಾಡೋಕೆ ಹೋಗಿ ನೀನು ಅಲ್ಲಿ ಮಾಡ್ಬೋವಾ? ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಬಾವಾ ಯಾವ ಮಕ್ಕಳು
ಇದಕ್ಕೆ ಒಂದೆರಡು ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಕೂಡ ಸಮ ಮಾಡ್ಕೊತೀನಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸೇಮ್ ಮೆಸರ್ಮೆಂಟಲ್ಲಿ ಹಾಕೋತೀನಿ. ದೇವರೇ, ಏಲಕ್ಕಿ ಪುಡಿ, ಇದಕ್ಕೆ ಒಂದು ಏಲಕ್ಕಿ ಹಾಕೋಣ. ಏನು ಏನು ಮಾಡ್ತಿದ್ಯಾ? ಅನ್ನ ರೀ, ನಾನು ಆಲ್ರೆಡಿ ರೈಸ್ ಮಾಡಿಬಿಟ್ಟಲ್ಲ. ಇಲ್ಲಿ ಒಬ್ಬಟ್ಟು ರಸ ಐತೆ ಸ್ವಲ್ಪ, ನೀನು ಕೂಡ ಇದಕ್ಕೆ ಸೋಸ್ಕೊಳ್ತೀನಿ. ಸಾಂಬಾರು ಮಾಡೋದಕ್ಕೆ ರೆಡಿ ಆಗುತ್ತೆ ಅಂತೇಳಿ. ಸೋಸ್ತಾ ಇರಲಿ, ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಮಾಡ್ಕೊತೀನಿ ಬೇಗ. ಸಾಂಬಾರಿಗೆ ಸ್ವಲ್ಪ ಕಾಯಿ ಪೌಡ್ರು. ನಾನು ಒಂದು 3 ಟೊಮೊಟೊ, ಸಣ್ಣ ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ, ಹಾಕೋತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿರುವಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಿಂಪಲಾಗಿ ಮಾಡ್ತಿರುವಂಥದ್ದು, ಅದಕ್ಕೋಸ್ಕರ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಇಷ್ಟು ಸಾಕು. ನೆಕ್ಸ್ಟು ಜೀರಿಗೆ, ಆಮೇಲೆ ಮೇಯ್ನ್ ಉಬ್ಬಟ್ಟು ಸಾರು ಅಂದಮೇಲೆ ನಮ್ಮ ಮನೆಯವ್ರಿಗೆ ಇದಿಷ್ಟ ಆಗಲ್ಲ, ಆದರೆ ನಾನು ಬೆಲ್ಲ ಹಾಕಲ್ಲ. ಸ್ವಲ್ಪ ಕಾಳು ಮತ್ತು ಕಾಯಿ ಸ್ವಲ್ಪ ಹಾಕ್ತೀನಿ ನೋಡಿ, ಸ್ವಲ್ಪನೇ, ಇಷ್ಟು ಜಾಸ್ತಿ ಹಾಕ್ತಿಲ್ಲ. ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಎಲ್ಲ ಬಂಗಾರ ಅಡುಗೆ ಮಾಡಾಯ್ತು ಅಂತಂದ್ರೆ ನಡೀರಿ, ಊಟ ಮಾಡೋಣ ನಾವು. ಏನ್ರಿ? ಅಲ್ಲ, ನಾನು ಮಾಡ್ತಾ ಇರೋದು ಕಾಳು ಸಾಂಬಾರು, ಕಾಳು ಬೇಯಿಸಿರೋ ನೀರು, ಅದನ್ನು ಬಿಟ್ಬಿಟ್ಟು ಏನೇನೋ ಹಾಕಕ್ಕೆ ಹೋಗ್ತೀವಿ. ಗಟ್ಟಿ ಪನ್ನ ನಿನ್ನ ಸ್ಪೂನ್ ನೀನು ಇಟ್ಕೊ, ನಮ್ಮ ಸ್ಪೂನ್ ನಾವು ಇಟ್ಕೋತೀವಿ. ವಾವ್, ಚೆನ್ನಾಗೈತಂತ ಒಂದು. ಸೊ ಇವಾಗ ಒಬ್ಬಟ್ಟೆಲ್ಲ ರೆಡಿ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನಗೆ ಆ್ಯಕ್ಚುಲಿ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ. ನನ್ನ ಫ್ರೆಂಡಿಂದ ಹಿಡಿದು ನಮ್ಮ ರಿಲೇಷನ್ ಅವರೆಲ್ಲ ಅಂತಾರೆ, ಎಲ್ಲ ಅಡುಗೆನೂ ಮಾಡ್ತೀಯ, ಒಬ್ಬಟ್ಟು ಏನಕ್ಕೆ ಇಷ್ಟೊಂದು ವಿಚಿತ್ರವಾಗಿ ಮಾಡ್ತೀಯ ಅಂತ. ಸೊ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಇಯರ್ ಯುಗಾದಿ ಹಬ್ಬದಲ್ಲೂ ಚೆನ್ನಾಗಿ ಬಂದಿತ್ತು, ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಚೆನ್ನಾಗಿ ಬರಲ್ಲ, ಏನಕ್ಕೆ ಅಂತಲೇ ಗೊತ್ತಾಗಲ್ಲ. ಸೊ ಇವಾಗ ಒಬ್ಬಟ್ಟೆಲ್ಲ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕಲ್ಲ ಅದಕ್ಕೆ.
ಫೈನಲಿ ನಾನು ಮಧ್ಯಾಹ್ನ ಊಟ ಮಾಡುವಷ್ಟರಲ್ಲೇ 12:45 ಆಗ್ಬಿಟ್ಟಿತ್ತು. ಸಂಜೆ ಊಟ ಮಾಡುವಷ್ಟರಲ್ಲಿ ಅಡುಗೆ ಮಾಡಿ 5:15 ಆಗ್ಬಿಡ್ತು. ಲಾಸ್ಟಲ್ಲಿ ಬಜ್ಜಿ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಬಜ್ಜಿ ಮೆಣಸಿಕಾಯಿ ತರೋಣ ಅಂದ್ಕೊಂಡು ಮಾರ್ಕೆಟ್ಗೆ ಹೋಗಿದ್ದು, ಆದರೆ ಬಜ್ಜಿ ಮೆಣಸಿಕಾಯಿ ಎಲ್ಲೂ ಸಿಗಲಿಲ್ಲ. ಲಾಸ್ಟಿಗೆ ಬಾಳೆಕಾಯಿ ಸಿಕ್ತು. ಬಾಳೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಒಂದು ಬಾಳೆಕಾಯಿನ ಕಟ್ ಮಾಡಿಕೊಂಡೆ. ಮಧ್ಯಾಹ್ನ ಮತ್ತು ಸಂಜೆಗೆಲ್ಲ ಆಗುತ್ತೆ. ಯಾಕಂದರೆ 2 ಬಜ್ಜಿ ಅಂದರೆ ಇನ್ನೂ ಉಳಿದ್ಬಿಡುತ್ತಲ್ವ. ನನ್ನ ಫ್ರೆಂಡ್ಗೂ ಕೂಡ ಕೊಟ್ಟೆ ನಾನು ಒಂದು ಬಾಳೆಕಾಯಿ ಕಟ್ ಮಾಡಿಬಿಟ್ಟು. ಅಷ್ಟು ಆಗುತ್ತೆ. ಯಾಕಂದರೆ ಸ್ಲೇಸಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು, ಬಾಳೆಕಾಯಿನ ತುಂಬ ಮಾಡ್ಬೋದು ಒಂದು ಬಾಳೆಕಾಯಿಲೇ ಬಜ್ಜಿಗಳನ್ನ. ಸೊ ಇವಾಗ ಬಜ್ಜಿ ಎಲ್ಲ ರೆಡಿ ಆಯಿತು. ಇವಾಗ ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ. ಸಿಹಿ ಊಟ, ನಾನ್ ವೆಜ್ ಊಟದ ಅಂದರೆ ಸಿಹಿ ಊಟದ ಮುಂಚೆರೆ ನಾನ್ ವೆಜ್ ಊಟ ನಿಲ್ಲ ಅಂತ ಹೇಳ್ತಾರೆ. ಆದರೆ ನಾನ್ ವೆಜ್ ಊಟ ಪ್ರಿಯರು ನಾನ್ ವೆಜ್ ಊಟನೇ ಚಂದ ಅಂತ ಹೇಳ್ತಾರೆ. ನನಗಂತೂ ಪರ್ಸ್ನಲಿ ಸಿಹಿ ಊಟ ಅಂದರೆ ತುಂಬ ಇಷ್ಟ. ಅದರಲ್ಲೂ ಬಾಳೆ ಎಲೆ ಊಟ ಅದ್ಭುತವಾಗಿರುತ್ತೆ. ಬಾಳೆ ಎಲೆ ಹಾಕ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು, ಜೊತೆಗೆ ಉಪ್ಪು, ಉಪ್ಪಿನಕಾಯಿ, ಬಜ್ಜಿ, ಪಲ್ಯ, ಕೀರು, ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ, ಅದ್ಭುತವಾಗಿರುತ್ತಲ್ವ. ಪಕ್ಕದಲ್ಲಿ ಸ್ವಲ್ಪ ರೈಸು, ಆ ರೈಸ್ಗೆ ಒಬ್ಬಟ್ಟು ಸಾಂಬಾರು. ಒಬ್ಬಟ್ಟಲ್ಲಿ ಕಾಳು ಒಬ್ಬಟ್ಟು ತುಂಬಾ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ. ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಅದ್ಭುತವಾಗಿರುತ್ತೆ. ಇವತ್ತು ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೈಟು ಮಾಡ್ಕೊಂಡ್ರಾಯ್ತು ಒಬ್ಬಟ್ಟನ್ನ ಉಳಿದಿರೋದನ್ನ ಅಂತೇಳಿ ನಾನು ಜಸ್ಟ್ 3 ಒಬ್ಬಟ್ಟು ಮಾಡ್ಕೊಂಡಿದ್ದು. ಯಾಕಂದರೆ ದೊಡ್ಡ ಒಬ್ಬಟ್ಟು ಮಾಡ್ಕೊಂಡಿದ್ದೆ, ಒಂದಕ್ಕೇ ಹೊಟ್ಟೆ ತುಂಬಿಡ್ತು. ಸೊ ನಾವು ಊಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಮನೆ ಹತ್ರನೇ ಇರುವಂಥ ವೆಂಕಟೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಬೆಳಿಗ್ಗೆ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ನಾವು ಹೊಳೆ ಮಧ್ಯೆ ಎಲ್ಲ ಹೋಗಿದ್ವಿ ಅಲ್ವಾ, ತುಂಬಾ ಸ್ಟ್ರೈನ್ ಆಗಿಬಿಟ್ವಿ. ಸೊ ಸಂಜೆ ಹೋಗೋಣ ಅಂಥೇಳಿ ಮನೆಗೆ ಬಂದುಬಿಟ್ವಿ. ಹಾಗಾಗಿ ಈಗ ಸಂಜೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಸಿಟಿ ಸುತ್ತಾಡ್ಕೊಂಡು ಬರೋಣ, ಲಕ್ಷಿತ್ಗೆ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಮಧ್ಯ ಬರಬೇಕಾದ್ರೆ ಅಲ್ಲಿ ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು. ಅಂದರೆ ತುಂಬ ಸಣ್ಣ ಇತ್ತು, ಮಧ್ಯದಲ್ಲಿ ದೊಡ್ಡದಿತ್ತು. ಜಸ್ಟ್ 20 ರೂಪೀಸ್ ಹೇಳ್ತಾಯಿದ್ರು. ಸೊ ನಮಗೆ ಹೊರ್ತು ಅನ್ನಿಸ್ತು, ಯಾಕಂದರೆ ಮಧ್ಯೆ ದೊಡ್ಡ ಕಾಯಿ ಇತ್ತು. ಅದನ್ನು ನಾವು ಹಾರಿಸ್ಕೊಂಡ್ವಿ. ಟೋಟಲಿ 3 ಕಾಯಿಂದ 40 ರೂಪಾಯಿ ತಗೊಂಡ್ರು. ಸ್ವಲ್ಪ ಖುಷಿ ಆಯಿತು, ಯಾಕಂದರೆ ನಾನು ಸೋಸ್ಲೆ ಸ್ಕೂಲ್ಗೆ ವರ್ಕ್ ಮಾಡೋಕ್ಕೆ ಹೋಗ್ತಿದ್ದೆ ಅಲ್ವಾ, ಆ ಊರವರೇ ನೋಡಿದ್ರಿಂದ ನನಗೆ ಸೊ ನೀವಲ್ಲಿ ನೋಡಿದ್ವಿ ನಾವು ಅಂತೇಳಿ ಕಡಿಮೆ ಮಾಡಿಕೊಂಡ್ರು. ಅದೊಂದು ಖುಷಿ ಆಯಿತು. ಪರಿಚಯ ಇದ್ದರೆ ಈ ರೀತಿ ಏನಾದರೂ ಒಂದು ಯೂಸ್ ಆಗುತ್ತೆ ಅನ್ನೋದೊಂದು ಮಾತ್ರ ಗೊತ್ತಾಯಿತು. ಅಂದರೆ ಆ ಥರ ಅಲ್ಲ, ನೋಡಿದವರು ಒಂದು 10 ರೂಪಾಯಿ ಕಡಿಮೆ ಮಾಡ್ಕೋತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಇಲ್ಲಿ ಮಿಣ್ಕೆ ಹಣ್ಣು ಕೂಡ ಇಟ್ಟಿದ್ರು, ಅದನ್ನು ಪರ್ಚೇಸ್ ಮಾಡಿಲ್ಲ, ಜಸ್ಟು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದ್ವಿ. ಸಂಜೆಯೇ ಊಟ ಮಾಡಿದ್ರಿಂದ ನೈಟು ಊಟ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಇನ್ನೂ ಡೈಜೆಷನ್ ಆಗಿರಲಿಲ್ಲ. ಹಾಗಾಗಿ ಜಸ್ಟು ಉಳಿದಿರುವಂಥ ಊಟನೇ ಅಡ್ಜಸ್ಟ್ ಮಾಡಿಕೊಂಡು ಕಲ್ಲಂಗಡಿ ಹಣ್ಣು ಜ್ಯೂಸನ್ನ ಮಾಡ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಯುಗಾದಿ ಹಬ್ಬ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಮ್ಮನೇಲಂತೂ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಮನಸ್ಪೂರ್ವಕವಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ. ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ, ಏನು ಅಡುಗೆ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.